ಕೃಷ್ಣ, ಅರ್ಜುನ, ನಮಗೆ ಬೆನ್ನಿಕ್ಕಿ ರಥವನ್ನಾಧರಿಸಿ ಎತ್ತುವುದಕ್ಕೆ ಪ್ರಯತ್ನಿಸುತ್ತಿರುವ ಕರ್ಣನ ಬೆನ್ನ ಭಾಗವನ್ನು ನೋಡಿದರೆ ಕೃಷ್ಣ ಕೃಷ್ಣ ನಮ್ಮಣ್ಣ ಧರ್ಮರಾಜನಿಗೆ ಒಂದು 10 ವರ್ಷ ಹೆಚ್ಚಿಗೆ ವಯಸ್ಸಾಗಿದ್ದರೆ ಹೇಗೆ ಕಾಣುತ್ತಿದ್ದನು ಅದೇ ತೆರನಾಗಿ ಗೋಚರಿಸ್ತಾ ಇದ್ದ. ಹೌದೇ? ಪೊಡವಿ ಪಾಲಕನಿಂದ ಹೆಚ್ಚು ತೋರುತ್ತಲಿದೆ. ಮಾತ್ರ ಅಲ್ಲ, ಅವನ ವಕ್ಷಸ್ಥಳವನ್ನು ನೋಡಿದರೆ ವಿಶಾಲವಾದ ವಕ್ಷಸ್ಥಳವನ್ನುಳ್ಳ ನಮ್ಮಣ್ಣ ಭೀಮಸೇನನ ನೆನಪು ನನಗಾಗುತ್ತದೆ. ಯುದ್ಧ ವೈಖರಿಯಲ್ಲಿ ಬಾಣ ತೊಡುವ, ಪ್ರಯೋಗಿಸುವ, ಬತ್ತಳಿಗೆಯಿಂದ ಬಾಣವನ್ನು ಸೆಳೆಯುವ ವೈಖರಿಯನ್ನು ನೆನಪಿಸಿದರೆ ಕೃಷ್ಣ ನನ್ನನ್ನೇ ಕನ್ನಡಿಯಲ್ಲಿ ಕಂಡಂತೆ ಗೋಚರವಾಗ್ತದೆ. ನಾವೆಲ್ಲ ಪೃಥಾದೇವಿಯ ಮಕ್ಕಳು, ವಿಶಾಲವಾದ ಭುಜಗಳನ್ನು ಹೊಂದಿದವರು. ನಮ್ಮ ತಾಯಿಯ ಭುಜಗಳನ್ನು ನೆನಪಿಸುವಂತಹ ಇವನ ಭುಜಗಳನ್ನು ಕಂಡ್ರೆ ಕೃಷ್ಣ ಕೃಷ್ಣ ಹೇಗೆ ಇವನ ಮೇಲೆ ಬಾಣ ಪ್ರಯೋಗಿಸಲಿ? ನಡೆಯದೆನ್ನಯ ಮಾರ್ಗಣಗಳೀತನ ಮೇಲೆ ಮಾತ್ರವಲ್ಲ, ಯಾಕೋ ಏನೋ ಪ್ರಪಂಚಕ್ಕೆ ರಹಸ್ಯವಾಗಿದ್ದದ್ದು ಯಾವುದೋ ಅಗೋಚರವಾದ ಮೂಲದಿಂದ ಭಾವಸ್ಫುರಣೆಯ ರೂಪದಲ್ಲಿ ನನ್ನ ಹೃದಯದಲ್ಲಿ ಸತ್ಯವಾಗಿ ಗೋಚರಿಸುವುದಕ್ಕೆ ತೊಡಗುತ್ತದೆ ಕೃಷ್ಣ. ಹೌದು ಹೌದು, ಇವನಿಗೂ ನಮಗೂ ಯಾವುದೋ ಒಂದು ಸಂಬಂಧ ಉಂಟು ಅಂತ ಅನ್ನಿಸ್ತದೆ ಕೃಷ್ಣ. ಇದನ್ನೆಲ್ಲ ಮುಚ್ಚಿಡದೆ ಯಥಾರ್ಥವನ್ನು ಹೇಳು. ನನ್ನ ಮನಸ್ಸಿನಲ್ಲಿ ಇವನ ಕುರಿತಾಗಿ ಪ್ರೀತಿಯು ಕುತ್ತಾ ಉಂಟು ಕೃಷ್ಣ, ಪ್ರೀತಿಯು ಕುತ್ತಾ ಉಂಟು. ಪ್ರೀತಿಯು ಕುತಲಿಹುದೆನ್ನ ಮನದಿ ಬಹಳ ಯಾರಿವನು ಸ್ವಾಮಿ? ಪ್ರೀತಿಯು ಕುತಲಿಹುದೆನ್ನ ಮನದಿ ಬಹಳ
ಇವನ ಘಾತಿಸಲಿಕ್ಕೆನ್ನ ಮನವೇಳೆಯುವುದಿಲ್ಲ ಘಾತಿ ಮುಟ್ಟುವುದಿಲ್ಲ ಲೇಷವಾದರೂ ಮನಕ್ಕೆ ಘಾತಿ ಮುಟ್ಟುವುದಿಲ್ಲ ಲೇಷವಾದರೂ ಮನಕ್ಕೆ ಇದು ನೀತಿಯಾಗಿಯೇ ತೋರ್ಪುದಿಲ್ಲವೂ ಮನಕ್ಕಿಂದು ಇದು ನೀತಿಯಾಗಿಯೇ ತೋರ್ಪುದಿಲ್ಲವೂ ಮನಕ್ಕಿಂದು ಇಲ್ಲಿಯವರೆಗೆ ವಿರೋಧಿಯಾಗಿಯೇ ತಿಳಿದಿದ್ದ ಈ ಕರ್ಣನು. ಆದರೆ ಈಗ ಯಾಕೋ ಏನೋ ಕೃಷ್ಣ ಇವನ ಕುರಿತಾಗಿ ಪ್ರೀತಿ ಒಸರುತ್ತಾ ಉಂಟು ಹೃದಯದ. ಅವನ ತಲೆ ಕತ್ತರಿಸ್ತೇನೆ ಅಂತ ಶಪಥ ಮಾಡಿದೆ. ಅವನನ್ನು ಆಜನ್ಮವೂ ವಿರೋಧಿಯಾಗಿಯೇ ಕಾಣುತ್ತಾ ಬಂದೆ. ಅವನಾದರೂ ಹಾಗೆ. ಆದರೆ ಈಗ ಈಗ ಕೃಷ್ಣ ಇವನನ್ನು ಘಾತಿಸಬೇಕು ಅಂತ ನೀನು ಆಡಿದ್ರು ಮುಂದಾಗುವಲ್ಲಿ ನನ್ನ ಕೈಗಳು ಸೋಲುತ್ತವೆ ಕೃಷ್ಣ. ಅಸಹಾಯಕನಾಗಿದ್ದೇನೆ. ಕರ್ಣನ ಕುರಿತಾಗಿ ಖಾತಿಯನ್ನು ತಂದು ಹೊಡೆಯುತ್ತೇನೆ. ಮನಸ್ಸಿನಲ್ಲಿ ಕ್ರೋಧ ಭಾವಕ್ಕೆ ಆಸ್ಪದವೇ ಇಲ್ಲದಂತೆ ಕರುಣೆ ತುಂಬಿ ಹೋಗಿದೆ ಕೃಷ್ಣ ಇವನ ಕುರಿತಾಗಿ. ಕ್ರೋಧವೇ ಇಲ್ಲ. ಬುದ್ಧಿಗೆ ಗೋಚರವಾಗದ ಯಾವುದೋ ಅದೃಶ್ಯವಾದ ಸಂಬಂಧ ಸೂತ್ರವೊಂದು ನಮ್ಮನ್ನು ಹೆಣೆದಿರಬೇಕು ಈ ಕಾಲಕ್ಕೆ ಅಂತ ಅನ್ನಿಸ್ತದೆ. ತಿಳಿಯಬೇಕು ಅಂತ ಅನ್ನಿಸ್ತದೆ. ಹೇಳುವುದಕ್ಕೆ ನೀನು ಮುಂದಾಗುವುದಿಲ್ಲ ಕೃಷ್ಣ. ಈ ಹೊತ್ತಿಗೆ ನೀನು ಆಡುತ್ತಿ ಅರಸುಗಳಿಗೆ ಇದು ಹಸನಾದ ನೀತಿ ತೊಡು ಮಾರ್ಗ. ಇದು ನೀತಿ ಆದೀತೆ ಕೃಷ್ಣ. ಸಾಯಕಗಳಿಲ್ಲ ಅವನ ಕೈಯಲ್ಲಿ. ಸಾಯಕಗಳಿಲ್ಲವಗೆ ಸಾಯಕಗಳಿಲ್ಲವಗೆ ಕರದೊಳಗಾಯತನ ಧರ್ಮಿಲ್ಲ ಬರಿದೆ ನಿರಾಯುಧನ ಕೊಲಲೆತ್ತು ನೋಡೈ ನೀನೆ ಮನದೊಳಗೆ ಬಾಯ ಬಿಡುತ್ತಲಿ ರಥವ ನೆಲೆದೆಳೆದಾಯನು ತಮರುಗುವನ ರಥವ ನೆಲೆದೆಳೆದಾಯನು ತಮರುಗುವನ ಮೇಲುರು ಗಾಯ ತೋರುವ ನ್ಯಾರು ನೀ ನಿಷ್ಕರುಣಿ ಹೋಗೆತ್ತ ಕೃಷ್ಣ. ಆಯುಧ ಪಾಣಿಯಾಗಿ ಇಲ್ಲ ಕರ್ಣ ಈ ಹೊತ್ತಿಗೆ. ಸಾಯಕಗಳಿಲ್ಲ ಅಮಗೆ. ನಿರಾಯುಧನಾಗಿದ್ದಾನೆ. ನಾನೊಂದು ವೇಳೆ ಘಾತಿಸಿದ್ರು ಪ್ರತಿಭಟಿಸುವಲ್ಲಿ ಅನುಕೂಲ ಇಲ್ಲದಂತಹ ಹೀನ ಸ್ಥಿತಿಯಲ್ಲಿರುವ ಕರ್ಣ ಅವನನ್ನು ಕೊಲ್ಲು ಅಂತಾಡ್ತೀನಿ. ಇದು ನೀತಿ ಆದೀತೆ. ನೆಲದಲ್ಲಿ ಮಂಡಿಯನ್ನೂರಿ ರಥವನ್ನೆತ್ತಿ ಎಳೆದು ಅಸಹಾಯಕನಂತೆ ಬಾಯ ಬಿಡುತ್ತ ನನ್ನಿಂದ ಕರುಣೆಯ ಯಾಚನೆಯ ದೃಷ್ಟಿಯನ್ನು ನನ್ನೆಡೆಗೆ ಹರಿಸುತ್ತಿರುವಂತಹ ಈ ಕರ್ಣನನ್ನು ಕೊಲ್ಲು ಅಂತಾಡುವುದಕ್ಕೆ ಮನಸ್ಸು ಬಂತೆ ಕೃಷ್ಣ ನಿನಗೆ. ನಿಷ್ಕರುಣಿಯಾಗಿ ಹೋದೆಯ ಕರುಣಾನಿಧೆ. ಬೇಡ ಕೃಷ್ಣ, ಬೇಡ ಬೇಡ, ಒತ್ತಾಯಿಸಬೇಡ. ಹಂದ ಕುಲಗೆಡುಕ ನೀನೇ ಸಮರುಗುವೆ ಸಾಕು ನೋಡಿ, ಇದು ಕರುಳ ಬಳ್ಳಿ ಅಂತ ಹೇಳೋದು. ಕಣ್ಣರಿಯದಿರ್ದೊಡೆಂ ಕರುಳರಿಯಮೇ ಬೇಕಾದ್ದೇ ಹೌದು. ಆದರೆ ಇದು ಸ್ಥಳ ಬೇರೆಯಾಗಿ ಹೋಯಿತು. ಯುದ್ಧರಂಗದಲ್ಲಿ ಅಣ್ಣ ತಮ್ಮ ಅಂತ ಕೂಗ್ತಾ ಇದ್ರೆ ಆಗ್ತದ? ಅರ್ಜುನನಿಗೆ ವಿಷಾದ ಬಂದಿದೆ. ಅವನನ್ನು ಹಿಡಿದು ಎಬ್ಬಿಸಬೇಕು ಅಂತಾದರೆ ಮನಸ್ಸಿಗೆ ಬಡಿಯುವ ಹಾಗೆ ಮಾಡಬೇಕು. ಅದಕ್ಕೆ ನಿನ್ನ ಅಣ್ಣನೇ ಅವ, ಬೇರೆ ಯಾರೂ ಅಲ್ಲ. ಅಲ್ಲ ಅಂತೆ ಹುಚ್ಚ. ಏನು ಕೃಷ್ಣ ಹೀಗಾಡುತ್ತೆ? ಇವನು ಪಾತಕಿ, ಮೋಸಗಾರ, ವಂಚನೆಯಿಂದ ಏನೆಲ್ಲ ಮಾಡಿದ್ದಾರೆ ನಿನಗೊತ್ತುಂಟ?
ಏನೋ ಮಾಡಿ ಏನು ಮಾಡಿದ್ದಾನೆ ಗೊತ್ತಾ ನಿನಗೆ? ಅಯ್ಯೋ ನನ್ನ ಅಡಿಯ ಅಭಿಮನ್ಯು, ನಿನ್ನ ಸಂಬಂಧದವರೆಂದೆನಿಂದ ಎನಿಸಿದರೆ ಬಿಡುವೃಥ ಬಂಧುತನವ ಬಿಡುವೃಥ ಬಂಧುತನವ ಬಳಿಕ ಧನು ಬಿಡಿದು ಕೊಡು ದಿವ್ಯ ಮಾರ್ಗವಾಗಿ ಎಂದನು. ಗಂಡನ ಕುರಿತು ನಿನಗೆ ಸಂಪೂರ್ಣವಾಗಿ ಹೇಳ್ತಾ ಇದ್ದೇನೆ ಕೇಳು. ಪ್ರಭು, ಅವ ಪ್ರಕಟಗೊಂಡ ಅಂದಿನಿಂದ ಇಂದಿನವರೆಗೆ ನಿಮ್ಮನ್ನು ಬಹಳ ಚೆನ್ನಾಗಿ ಪೂಜಿಸ್ತಾ ಇದ್ದಾನೆ. ಮುಖಕ್ಕೆ ಮಂಗಳಾರತಿ ಎತ್ತುತ್ತಾ ಇದ್ದಾನೆ. ಅಂತಹ ಕಾರಣ ನಿನ್ನ ಸಹೋದರ ಅಲ್ಲ, ತುಂಬಿದ ಸಭೆಯಲ್ಲಿ ನಿಮ್ಮ ಐವರ ಪತ್ನಿಯಾದಂತಹ ದ್ರೌಪದಿಯನ್ನು ಆ ದುಶ್ಯಾಸನ ಸೆಳೆದಾಗ ಏನು ಹೇಳಿದ ಇವ? ಮತ್ತೊಬ್ಬನನ್ನು ನೋಡು, ಆರನೇವನ ಅವ ಇರಲಿ. ಎಷ್ಟು ಸೋದರ ಪ್ರೀತಿ ಅವನಿಗೆ ಸರ್. ನೀನು ಅದನ್ನು ಹೌದು ಅಂತ ಒಬ್ಬ ನಂಬುವ. ಏನೋ ಆಗಿ ಹೋಯಿತು ಕೃಷ್ಣ. ಬೇಡು, ಅಡಿಗಡಿಗೆ ನಿಮ್ಮನ್ನು ಸೋಲಿಸುವುದಕ್ಕೋ ಬೇಡ, ವನವಾಸಕ್ಕೆ ಹೋಗುವುದಕ್ಕೋ ಬೇಡ, ಅಲ್ಲಿಯಾದರೂ ನೀವು ನೆಮ್ಮದಿಯಿಂದ ಇರುವುದಕ್ಕೆ ಬಿಟ್ಟಿದ್ದಾನೆ ಅವ ನಿಮ್ಮ ಸಹೋದರ. ಏನು ಮಾಡಿದ? ಏನೋ ಕೌರವನ ಭೃತ್ಯನಾಗಿ ಅವನಿಗೆ ಅನ್ನಿಸಿದ್ದು ಘೋಷಯಾಸ್ತ್ರೆ ಘೋಷಣೆ ಮಾಡಿದ್ದಾನೆ. ಅರ್ಜುನ ನನ್ನ ತಮ್ಮ ಅಂತ ಇವ ಅಲ್ಲ ಅಂತೆ. ಆಯ್ತು, ಅಲ್ಲಿ ಉತ್ತರ ಗೋಗ್ರಹಣ ಬಂದಿದ್ದಲ್ಲ, ಯುದ್ಧ ಮಾಡಿದ ಅರ್ಜುನ ತಮ್ಮನನ್ನು ನೋಡ್ಲಿಕ್ಕೆ. ಹಬ್ಬ ಬಂದವ ಏನು ಮಾಡಿದ? ನಿಮ್ಮನ್ನು ಯುದ್ಧ ಮಾಡಿದ. ಏನೋ ನಿನ್ನ ಚಾಣಚಕ್ಯತೆಯಿಂದ ಅವ ಹೋದ, ಹಿಂದಕ್ಕೆ ಸೋತು ಹೋದ. ಒಳ್ಳೆಯ ಒಬ್ಬ ಅಣ್ಣ ಇವ ನಿನಗೆ, ಅವನ ಮೇಲೆ ಒಂದು ಅನುಕಂಪ. ಸಹಾಯಕನಾಗಿದ್ದಾನೆ ಕೃಷ್ಣ ಈ ಹೊತ್ತಿಗೆ. ಮಣ್ಣ ಹಾಕ್ಲೆ. ನಿಮ್ಮ ಹೆಂಡತಿಗೆ ಅವ ಹೇಳಿದ್ದು ನಿನಗೆ ಗೊತ್ತಿಲ್ಲ, ಆಮೇಲೆ ನಿಮ್ಮ ಅಣ್ಣನಿಗೆ ಹೇಳಿದ್ದು ಗೊತ್ತಿಲ್ಲ. ಇವತ್ತು ನಿನ್ನ ಅಣ್ಣನನ್ನು ಧರ್ಮರಾಜ ಎಷ್ಟು ಒಳ್ಳೆಯ, ಅವನ ಹೆಸರು ಹೇಳಬೇಕು ಅಂತಾದರೆ ಪುಣ್ಯ ಮಾಡಬೇಕು. ಇವತ್ತು ಅವನನ್ನು ಏನು ಮಾಡಿದ? ಬಿಲ್ಲಿನ ಹಳೆಯಿಂದ ನೆಲಕ್ಕೆ ಒಗೆದು ಎಡಕಾಲಿಯಿಂದ ಒದ್ದಿದ್ದಾನೆ. ಎಷ್ಟು ಒಳ್ಳೆಯ ಒಬ್ಬ ಅಣ್ಣ ಯುದ್ಧದಲ್ಲಿ ಬಲಿಷ್ಠನಾದವ ದುರ್ಬಲನ ಮೇಲೆ ಘಾತಿಸ್ತಾನೆ ಕೃಷ್ಣ. ಅದನ್ನು ಆರೋಪಿಸುವುದು ಯಾಕೆ? ಪಾಪ ಅವನಿಗೆ ಆ ಭಾವನೆ ಇಲ್ಲ, ನಿನಗೆ ಒಳ್ಳೆ ಭಾವನೆ ಉಂಟು. ಈ ಭಾವನೆಯಲ್ಲಿ ನೀನು ಹೇಳ್ತಾ ಇದ್ದಿ. ಬೇಡ, ಇದು ಯಾವ್ದು ಹೇಳಿದ್ರು ನನಗೆ ಗೊತ್ತಾಗ್ಲಿಕ್ಕಿಲ್ಲ. ನನ್ನ ತಂಗಿ ಸುಭದ್ರೆ, ಅವಳಿಗೆ ಒಬ್ಬರೇ ಮಗ ಅಭಿಮನ್ಯು, ನನ್ನ ನೆಚ್ಚಿನ ಅಳಿಯ. ಅವನನ್ನು ಆ ಯುದ್ಧ ರಂಗದಲ್ಲಿ ಹಿಂದಿನಿಂದ ಆತನ ಆ ಬಿಲ್ಲನ್ನು ಕಡಿದು ಆತನ ಕೈಗಳನ್ನು ತುಂಡರಿಸಿದ ಈ ಕರ್ಣ ನಿನ್ನ ಕೃಷ್ಣ, ಸಾಕು ಸಾಕು. ಕಂಡು ಕಥಾವಿಯ ಹಿರಿದಂತ ಕಾವಳದ ಕತ್ತಲನ್ನು ಸೂರ್ಯಕಿರಣಗಳು ಸೀಳುವಂತೆ ಕೃಷ್ಣನ ಮಾತುಗಳಲ್ಲಿ ಹುದುಗಿದ ಧ್ವನಿ ಏನು ಎನ್ನುವುದು ಅರ್ಥವಾಯಿತು. ಅಭಿಮನ್ಯು ಅಸಹಾಯಕನಾಗಿದ್ದ ಕಾಲಕ್ಕೆ ಹಿಂದಿನಿಂದ ಅಣುಪ್ರಯೋಗ ಮಾಡಿದಂತಹ ಪಾತಕೀವ. ಇವನಿಗೆ ಧರ್ಮದ ರಕ್ಷಣೆ ಅಲ್ಲ, ಯಾವ ರಕ್ಷಣೆಯು ಒದಗಕೂಡದು. ಆದ್ರಿಂದ ಧನುಸನ್ನು ಮೇಷ ಬೆಳೆದಿದ್ದಾನೆ.
ಇಷ್ಟು ಕಾಲ ನನಗೆ ಅವಕಾಶ ಕೊಟ್ಟೆ ಅಂತ ತೋರಿಸಿ ಮಧ್ಯದಲ್ಲೇ ಅವಕಾಶವನ್ನು ಹಿಂತೆಕೊಂಡ ಕುರಿತಾಗಿ ನನಗೆ ಯಾವುದೇ ರೀತಿಯಾದಂತಹ ವಿಷಯವನ್ನು ತಿಳಿಸದೆ ಬಾಣಗಳನ್ನು ಹೊಡೆಯುವುದಕ್ಕೆ ಸಿದ್ಧನಾದೆಯಲ್ಲ. ನಿನ್ನ ಈ ಪಾರ್ಥಿವ ವಂಶ ಈ ತನಕ ಆಚರಿಸಿದ ಆ ನಿನ್ನ ಮೇಲ್ತನದ ಶಪಥ, ಆ ಪಂಥ, ಆ ಪೌರುಷ, ಕ್ಷತ್ರಿಯರಿಗೊಪ್ಪುವ ಖ್ಯಾತಿ ಹಾಳಾಗಿ ಮಣ್ಣು ತಿಂದು ನೀನು ಮಾಡಿದ್ದನು ನೀನು ಉಣ್ಣುತ್ತಿ ಹೊಡೆಯುತ್ತೇನೆ. ಮತ್ತೆ ನೀನು ಹೊಡೆಯುತ್ತಾ ಇದ್ದು ನನ್ನನ್ನು ಕೊಲ್ಲುವುದಕ್ಕೆ ನಾನು ಹೆದರುವುದಿಲ್ಲ. ನಿನ್ನ ಬಾಣಗಳನ್ನು ನನ್ನಲ್ಲಿ ಬಾಣ ಇಲ್ಲದಿದ್ದರೇನಾಯ್ತು, ಇಕ್ಕಟ್ಟಿನ ಕಠಾರಿಯಿಂದ ಕಡಿದು ನೋಡುವ ತುಂಡು ಮಾಡಿದ್ದೇನೆ. ಹೊಡೆಯುತ್ತಾರೆ ಕೇಳು ಕೊಳುಗುಳ ಕಾಡುವರೆ ಕೈ ಕಾಲು ನಡುಗಿತು ಧೈರ್ಯ ತೊಲಗಿ ಅಯ್ಯಯ್ಯೋ ಹೀರನು ಕೌರವೇಶ್ವರ ಏನು ಗತಿಯೋ ಹಾ ಮಹಾ ದೇವಿ ನಿರೋಧಕ್ಕೆ ಕಾದೆ ಎಲ್ಲರೂ ತಳಲಿದನು ಕರ್ಣ. ಅಯ್ಯೋ ಶಿವನೇ, ನೀಯ ಸ್ಥಿತಿ ಬಂದಿದ್ದೆಂಬ ನಿರೀಕ್ಷೆ ಇರಲಿಲ್ಲ. ಶಿವ 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 ಸಮರ ನೋಡು ಕೈ ಸೋತೇನಲ್ಲ ಭುವನೇಶ ಮಾತೆಯೋಡು ವರರಡ್ಡ ನೋಳೆಂದರು ಆಪತ್ತಿಗಾಗುವನೆಂದು ಸಲಹಿದರು. ಶಿವ ಶಿವ ಸಮರ ನೋಡು ಕೈ ಸೋತೇನಲ್ಲ. ಶಿವ 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 ಸಮರದಲ್ಲಿ ಸೋಲುತ್ತಾ ಬಂದೆ. ಸೋಲುವುದಕ್ಕೆ ಪ್ರಾರಂಭವಾದದ್ದಲ್ಲ, ಸೋಲಿನ ತುತ್ತ ತುದಿಯಲ್ಲಿದ್ದೇನೆ. ಅರ್ಜುನನು ಹೊಡೆದ ಬಾಣಗಳಿಗೆ ಪ್ರತ್ಯಸ್ತ್ರಗಳನ್ನು ತೊಡೋಣ ಅಂತಂದ್ರೆ ಮಂತ್ರಾಸ್ತ್ರಗಳು ಜ್ಞಾಪಕಕ್ಕೆ ಬರುತ್ತಾ ಇಲ್ಲ. ಭಾರ್ಗವಾಸ್ತ್ರವನ್ನು ಮತ್ತೆ ಮತ್ತೆ ಜ್ಞಾಪಿಸ್ತಾ ಇದ್ದೇನೆ, ಆ ಮಂತ್ರ ಬೇಕೋ ನನಗೆ ಗಮನಕ್ಕೆ ಬರ್ತಾ ಇದೆ. ಹೌದೇ, ನನ್ನ ಗುರುಗಳ ಶಾಪ ಫಲಿಸ್ತಾ ಬಂತೆ. ನನಗೆ ಅಸ್ತ್ರಗಳೊಂದು ನೆನಪಿಗೆ ಬಾರದಿದ್ದರೆ ನಾನು ಯುದ್ಧ ಮಾಡೋದಾದರೂ ಹೇಗೆ? ಹಾಗಾದರೆ ನನ್ನನ್ನು ಕಾಪಾಡಿದಂತಹ ಕೌರವೇಶ್ವರನಿಗೆ ಗತಿಯಾದರೂ ಏನು? ಅದೆಷ್ಟು ಪ್ರೀತಿಯಿಂದ ನನ್ನನ್ನು ಕಾಪಾಡಿದ. ನಾನು ಅದೆಲ್ಲೋ ಹುಟ್ಟಿ ಎಲ್ಲೋ ನದಿಯಲ್ಲಿ ತೇಲುತ್ತಿದ್ದಾಗ ನನ್ನ ಅಪ್ಪ ಅತಿರಥ ಸಾಕಿ ಪ್ರಪಂಚಕ್ಕೆ ಕಾಣಿಸಿದಾಗ ಯುದ್ಧ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಕಂಡಲ್ಲಿ ಸುತ್ತುತ್ತಾ ಹೋಗುತ್ತಿದ್ದ ಕಾಲಕ್ಕೆ ಪಡೆದ ವಿದ್ಯೆಯನ್ನು ಪ್ರದರ್ಶಿಸುವಂತಹ ಕ್ಷೇತ್ರವೊಂದು ಸಿಕ್ಕಿತು. ಕೌರವೇಶ್ವರ ನನಗೆ ಹೊಸ ಜನ್ಮ ಕೊಟ್ಟ ತಂದೆಯಾದ. ನಿನ್ನ ಜಾತಿ ಯಾವುದು ಅಂತ ಹಸ್ತಿನಾವತಿಯಲ್ಲಿ ಕೇಳಿದಾಗ, ಜಾತಿಯೇ ಪರಾಕ್ರಮ, ಜಾತಿಯನ್ನು ನಾನು ಕೊಡಿಸ್ತೇನೆ ಅವನಿಗೆ ಅಂತ ನನಗೆ ಅಂಗರಾಜ್ಯದ ಪಟ್ಟಾಭಿಷೇಕ ಮಾಡಿದಂತಹ ಆ ತಿರುಪತಿ ಕೌರವೇಶ್ವರ ಅಂದಿನಿಂದ ಒಂದರೆಗಳಿಗೆ ನನ್ನನ್ನು ಬಿಟ್ಟವನಲ್ಲ. ಆಟ ಕರ್ಣನ ಕೂಡೆ, ಊಟ ಕರ್ಣನ ಕೂಡೆ, ಷಡ್ರಸ ದೂಟ ಕರ್ಣನ ಕೂಡೆ, ಯಾವಾಗ ನೋಡಿದ್ರು ಈ ಕರ್ಣನ ಜೊತೆಯಾಗಿದ್ದವ. ಅಂತಹ ಕೌರವೇಶ್ವರ ನನ್ನನ್ನು ಸಾಕಿದ್ದು ವ್ಯರ್ಥವಾಗಿ ಹೋಯಿತಲ್ಲ. ಅವನಿಗಿದ್ದದ್ದು ಆಪತ್ತಿಗೆ ನಾನು ದೊರಕುತ್ತೇನೆ. ಪಾಂಡವರಲ್ಲಿ ಹೋರಾಟ ಮಾಡುವ ಕಾಲಕ್ಕೆ ಕರ್ಣ ನನ್ನ ಪಕ್ಷವನ್ನು ಖಂಡಿತ ಗೆಲ್ಲುವಂತೆ ಮಾಡಿಯಾನೋ ಅಸದೃಶ ಹೋರಾಟಗಾರ ಎಂಬ ನಂಬಿಕೆ. ಆದರೆ ಈ ಕರ್ಣ ಹಾಗೆ ಹೋರಾಡುವುದೂ ಆಗಿತ್ತು. ಹೋರಾಡದಂತೆ ಮಾಡಿದವ ಯಾರು? ಆ ಕೃಷ್ಣ.
ಎನ್ನ ಎನ್ನ ಕುಲವ ಕೃಷ್ಣನು ಎಚ್ಚರಿಸಿ ಎನ್ನೊಡೆಯನ ಕೊಂದನು. ಇನ್ನೆಂದು ಪಗಲುವೆನು ಕೌರವನಿಗೆ ಎಂಥ ಮಿತ್ರರ್ಯಾರಿಲ್ಲ. ಶಿವ ಶಿವ ಸಮರದೋಡು ಕೈ ಸೋತೆನಲ್ಲ. ಕೌರವ ಪಾಂಡವರ ದ್ಯೂತಾನಂತರ ನಡೆದಂತಹ ವಿಷಮ ಪರಿಸ್ಥಿತಿಗಳು ಯುದ್ಧವನ್ನೇ ಸಿದ್ಧಗೊಳಿಸಿದ ಕಾಲ ಸಂಧಾನಕ್ಕೆಂದು ಬಂದ ಕೃಷ್ಣ ಸಂಧಾನ ಮುರಿದು ಸಂಗ್ರಾಮ ನಿಶ್ಚಯವಾಗಿ ಹೊರಟು ಹೋಗುತ್ತಾ ಇದ್ದಾಗ ನನ್ನನ್ನು ದೂರ ಕರೆದು ಬಾರಯ್ಯ ಕರ್ಣ ಏರು ಎನ್ನಯ ರಥ. ಅವನ ರಥದ ಮೇಲೇರಿಸಿ ಹೇಳಿದ್ದೇನು, ನೀನು ಪಾಂಡವರ ಅಗ್ರಭವ, ಧರ್ಮಜನ ಅಣ್ಣ, ಕುಂತಿಯ ಮಗ. ಸಿಡಿದು ಹೊಡೆದ ಹಾಗಾಗಿತ್ತು. ಆವರೆಗೆ ನನಗೆ ಗೊತ್ತೇ ಇಲ್ಲದಂತಹ ಒಂದು ವಿಚಾರ ಗೊತ್ತಾದದ್ದು ಯಾವಾಗ? ಇತ್ತೀಚೆಗೆ ಬಾಲ್ಯದಲ್ಲಿ ನನಗೆ ಗೊತ್ತಾಗಿರಲಿಲ್ಲ, ಯಾರು ಹೇಳಿರಲಿಲ್ಲ. ವಿದ್ಯಾಭ್ಯಾಸ ಕಾಲದಲ್ಲಿ ನನಗೆ ಗೊತ್ತಾಗಿರಲಿಲ್ಲ. ಆದರೆ ಕೃಷ್ಣ ಬಂದು ನನ್ನ ಕುಲವನ್ನು ಎಚ್ಚರಿಸಿದ. ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ನನಗೆ ಕೊಟ್ಟ ಆಸೆಯ ಆ ಆಶೆಯನ್ನು ತೋರಿಸಿ ಕೌರವರು ಪಾಂಡವರು ಇತ್ತಂಡದವರು ನಿನ್ನ ಸೇವೆ ಮಾಡುವಂತೆ ಮಾಡ್ತೇನೆ. ನೀನು ಕೌರವರಿಗೂ ಅಣ್ಣ, ಪಾಂಡವರಿಗೂ ಅಣ್ಣ, ಕುಂತಿ ನಿನ್ನ ಹೆತ್ತಬ್ಬೆ. ಆದ್ದರಿಂದ ನೀನು ಬರ್ತಿ ಅಂತಾದರೆ ಪಾಂಡವರ ಪಕ್ಷಕ್ಕೆ ಬಾ. ಧರ್ಮರಾಯನೇ ನಿನಗೆ ಸತ್ತಿಗೆಯನ್ನು ಹಿಡಿಯುತ್ತಾನೆ. ಭೀಮ ನಿನಗೆ ಬೇಕಾದಂತಹ ರಕ್ಷಣೆಯನ್ನು ಒದಗಿಸ್ತಾನೆ. ಅರ್ಜುನ ನೀನು ಎಲ್ಲೆಂದರಲ್ಲಿ ಹೇಳಿದಂತೆ ಯುದ್ಧ ಮಾಡ್ತಾನೆ. ನಕುಲ ಸಹದೇವರು ನಿನ್ನ ಚಕ್ರ ರಕ್ಷಕರಂತೆ ವರ್ತಿಸ್ತಾರೆ. ಅಯ್ಯೋ, ಏನೆಲ್ಲ ಹೇಳಿದ ಎಲ್ಲವನ್ನು ಹೇಳಿ ನನಗೆ ಆಸೆ ತೋರಿಸಿ ಹಸ್ತಿನಾಪುರದ ರಾಜ್ಯವನ್ನು ಹೇಳಿ. ಆದರೆ ನಾನು ಒಪ್ಪಿರಲಿಲ್ಲ. ಮಾಧವ ಮರುಳು ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರಲ್ಲಿ ನನಗಿನ್ನೂ ಸ್ನೇಹ ಇಲ್ಲ. ಹೊರೆದ ದಾತಾರ ಕೌರವೇಶ್ವರ, ಅವನಿಗೋಸ್ಕರವಾಗಿ ತಲೆಯನ್ನು ಮಾರುವುದು ಮಾತ್ರ ನನ್ನ ಕರ್ತವ್ಯ. ಸ್ವಾಮಿ ದ್ರೋಹ ಮಾಡೋದಿಲ್ಲ, ಭಕ್ತರ ಪಿಂಡಾಪಹಾರಿ ಆಗುವುದಿಲ್ಲ ಅಂತಂದೆ. ನನ್ನ ನಿಶ್ಚಯವನ್ನು ಕೇಳಿ ಆ ಕೃಷ್ಣ ಮತ್ತೆ 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 ನನ್ನನ್ನು ಎಚ್ಚರಿಸಿ ಹೇಳಿದಾಗ ನನಗೆ ಕಂಡದ್ದಿಷ್ಟೇ. ಪಾಂಡವರು ನನ್ನ ಸಹೋದರರು. ಆ ಕಾಲಕ್ಕೆ ಪಾಂಡವರ ಇವರ ಪತ್ನಿಯನ್ನು ನಾನು ನೋಡಿದೆ, ಆಲೋಚಿಸಿದೆ. ಆಕೆ ನನ್ನ ಪತ್ನಿಯರನ್ನ ಅಕ್ಕ ಎಂದಾಳೆ. ನನಗೆ ಸೂತರಲ್ಲಿಂದಲೇ ಮದುವೆ ಆದದ್ದು. ನಾನು ಸೂತಪುತ್ರನೆಂದೇ ಖ್ಯಾತ. ಸೂತಪುತ್ರನ ಹೆಂಡತಿಯರು ಪಟ್ಟದರಸಿಯಾದಂತಹ ಆ ಪಾಂಚಾಲಿಗೆ ಅಕ್ಕಂದಿರಾಗಿ ಕಂಡಾರೆ. ನನ್ನ ಮನೆ ಉಳಿದೀತೆ, ಪಾಂಡವರಿಗೂ ನನಗೂ ಒಂದಾದೀತೆ, ನಮ್ಮ ಹೆಂಗಡೆಯರು ಒಂದಾದರೆ. ಇಲ್ಲ, ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ, ನಾನು ಬರೋದಿಲ್ಲ ಅಂತ ನಿಶ್ಚಯವಾಗಿ ಹೇಳಿದೆ. ಅಷ್ಟಕ್ಕೆ ನಿಲ್ಲಿಲ್ಲ. ನನ್ನ ಜಾತಿಯನ್ನು ಉತ್ತೇಜಿಸಿ ಹೇಳಿದ ಕೃಷ್ಣ ಕುಂತಿಯನ್ನು ಕಳುಹಿಸಿದ. ನನ್ನ ಅಮ್ಮ ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯೋಪಾಸನೆಯನ್ನು ಕೊಟ್ಟು ಹಿಂದಿರುಗುತ್ತಿದ್ದಾಗ ದಡದಲ್ಲಿ ನಿಂತು ಮಗನೇ ಕರೀಬೇಕೆ. ಅಷ್ಟರವರೆಗೆ ನಾನು ತಾಯಿಯನ್ನು ಕಂಡಿರಲಿಲ್ಲ. ಹೆತ್ತ ತಾಯಿಯ ಮುಖ ನೋಡದವು ನಾನು. ಆದರೆ ಅಂದು ಆಕೆಯನ್ನು ಕಂಡಾಗ ಒಮ್ಮೆಲೆ ನನ್ನ ಹೃದಯವು ದುಃಖಾತಿರೇಕದಿಂದ ವಿಕಾರ ಹೊಂದಿ ದಡದಡನೆ ಕಣ್ಣಿಗೆ ಸುರಿಸಿ, ಮಗು, ಪಾಂಡವರು ನಿನ್ನ ತಮ್ಮಂದಿರು, ರಕ್ಷಣೆ ಮಾಡು ಅಂತಂದಳು. ಕೊನೆಗೂ
ನನ್ನ 5 ಮಂದಿ ಪಾಂಡವರು ಉಳಿಬೇಕು ಅಂತ ಅಂದಾಗ ಒಂದು ಮಾತು ಹೇಳಿದೆ, ಅಮ್ಮ 5 ಮಂದಿ ನಿನಗೆ ಉಳಿತಾರೆ, ಒಂದೋ ಅರ್ಜುನ ಇಲ್ಲವಾದರೆ ನಾನು, ಅರ್ಜುನ ಅಥವಾ ನಾನು ಇಬ್ಬರೂ ಈ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ 5 ಮಂದಿ ನಿನಗೆ ಉಳಿಯುತ್ತಾರೆ ಖಂಡಿತ ಅಂತ ಆಶ್ವಾಸನೆ ಕೊಟ್ಟು ಕಳುಹಿಸಿ. ಈ ಕಾಲಕ್ಕೆ ನಾನು ಸಾಯ್ತಾ ಇರುವುದು ಒಬ್ಬ ಅರ್ಜುನನಿಂದ ಅಲ್ಲ, ಪರಶುಧರ, ಚಕ್ರಧರ, ಸುರಪತಿ, ಭೂಕಾಂತೆ, ಕುಂತಿ ಇವರೆಲ್ಲರೂ ನನ್ನನ್ನು ಕೊಲ್ಲುವುದಲ್ಲ, ಇದು ಕೌರವೇಶ್ವರನನ್ನು ಕೊಲ್ಲುವುದು, ನನ್ನ ಒಡೆಯನನ್ನು ಕೊಲ್ಲುವುದು. ಪರಶುರಾಮರು ನನಗೆ ವಿದ್ಯಾಭ್ಯಾಸ ಕೊಟ್ಟು ಕೊನೆಗೆ ಶಾಪವನ್ನಿತ್ತರು. ನನ್ನಲ್ಲಿ ಸುಳ್ಳಾಡಿ ಬ್ರಾಹ್ಮಣ ಕುಮಾರನನ್ನು ನಂಬಿಸಿ ಈ ರೀತಿ ವಿದ್ಯೆಯನ್ನೆಲ್ಲ ಕಲಿತೆ ನೀನು. ನಿನ್ನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ ನಿನ್ನ ಮೈಯಿಂದ ಬಸಿಯುತ್ತಿರುವ ರಕ್ತ ನನ್ನನ್ನು ಎಚ್ಚರಿಸಿದೆ. ನೀನು ಬ್ರಾಹ್ಮಣನಾದರೆ ಇಷ್ಟು ಕಷ್ಟವನ್ನು ಸಹಿಸುವುದಕ್ಕೆ ಸಾಧ್ಯ ಇರಲಿಲ್ಲ, ಕ್ಷತ್ರಿಯನಿರಬೇಕು. ಆದ್ದರಿಂದ ನಾನು ಕಲಿಸಿದ ವಿದ್ಯೆ ನಿನಗೆ ಸಾಯುವ ಕಾಲಕ್ಕೆ ನೆನಪು ಬಾರದೇ ಹೋಗಲಿ, ಶಾಪ ಕೊಟ್ಟು ಬಿಟ್ಟ. ಅದೇ ನನಗೀಗ ಫಲಿಸಿತು. ನೆನಪು ಬರ್ತಾ ಇಲ್ಲ, ಬಾಣಗಳು ಮಂತ್ರಗಳು ನೆನಪು ಬರ್ತಾ ಇಲ್ಲ. ಸುರಪತಿ ದೇವೇಂದ್ರ ಏನು ಮಾಡಿದ? ಅಲರ್ಕವಾದ ಗುರುವಿನಲ್ಲಿ ಆವೇಶವಾದನಲ್ಲ, ಗುರುವಿನ ತೊಡೆ ಕೊರೆಯುವುದಕ್ಕೆ ಮಾತ್ರವಲ್ಲ, ಬ್ರಾಹ್ಮಣ ರೂಪಿನಿಂದ ಬಂದು ನನಗೆ ಹುಟ್ಟುವಾಗಲೇ ಇದ್ದ ಕವಚವನ್ನು ಬೇಡಿದ. ನನಗಿದ್ದಂತಹ ಕವಚ ಹುಟ್ಟುವಾಗಲೇ ಇದ್ದದ್ದು, ಅದನ್ನು ಯಾರಿಗೂ ಸಿಗಿಯುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸಿಗಿಬೇಕಾಗಿದ್ದರೆ ತಪಸ್ವಿಯಾಗಿರಬೇಕು, ಹೋರಾಟಗಾರನೂ ಬೇಕು. ಅಂಥದ್ದನ್ನೇ ಬಂದು ಬ್ರಾಹ್ಮಣ ಕೇಳಬೇಕೆ? ಮುನ್ನಾ ದಿನ ರಾತ್ರಿ ಯಾರೋ ಒಬ್ಬ ಹೇಳಿದ ದಿವ್ಯ ಪುರುಷ, ನಾಳೆ ನಿನ್ನಲ್ಲೊಬ್ಬ ಬ್ರಾಹ್ಮಣ ಬೇಡಲಿಕ್ಕೆ ಬರ್ತಾನೆ, ಕೇಳಿದ್ದನ್ನು ಕೊಡಬೇಡ. ನಾನು ಒಪ್ಪಲಿಲ್ಲ. ಯಾಕೆಂದ್ರೆ ಪ್ರಾತಃ ಕಾಲದಲ್ಲೆದ್ದ ಸೂರ್ಯ ಅಸ್ತಂಗತನಾಗುವ ಬದಿಗೆ ಬರುವಲ್ಲಿವರೆಗೆ, ಇದರಿಂದೆದ್ದ ಸೂರ್ಯ ಬೆನ್ನಿನ ಬದಿಗೆ ಬರುವವರೆಗೆ ಏನು ಯಾರು ಏನೇ ಕೇಳಲಿ, ಯಾಚಿತೋ ಏನಕ್ಕೆ ಏನಚಿತ್ತು, ಅದನ್ನು ಕೊಡ್ತೇನೆ ಅಂತ ನನ್ನ ಪ್ರತಿಜ್ಞೆ. ಕೇಳಿದ್ದನ್ನು ಕೊಟ್ಟೇ ಬಿಟ್ಟೆ. ಶಸ್ತ್ರದಿಂದ ನನ್ನ ಎದೆಯಲ್ಲಿರುವಂತಹ ಕವಚವನ್ನು ಸಿಗಿದು ರಕ್ತ ಸಿಕ್ತವಾದ್ದನ್ನು ಅವನ ಕೈಗೆ ಕೊಟ್ಟೆ. ಮತ್ತೆ ನೋಡುವಾಗ ಅವನು ದೇವೇಂದ್ರ ಒಂದು ವರವನ್ನು ಕೊಟ್ಟ, ವೈಯಂತ ಎಂಬ ಮಹಾಶಕ್ತಿ, ಅದನ್ನೂ ನನಗೆ ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ. ಕಾರಣಾಂತರದಿಂದ ಅದು ಭೀಮನ ಮಗ ಘಟೋತ್ಕಜನ ಮೇಲೆ ಪ್ರಯೋಗವಾಯಿತು. ಭೂಕಾಂತೆ ಕಚ್ಚಿ ಹಿಡಿದಳು. ಭೂದೇವಿಯ ಕಚ್ಚಿ ಹಿಡಿದ ಮೇಲೆ ನಾನು ಭೂಮಿಗೆ ಬೇಡ ಆದವ, ಇನ್ಯಾರಿಗೆ ಬೇಕು? ನಾನು ಯಾರಿಗೂ ಬೇಡ. ಹಾಗಾದರೆ ಮತ್ತಾರಿಗಾಗಿ ನಾನು ಉಳಿಬೇಕು? ತಾಯಿಗೆ ಬೇಡ ಆದವ, ಭೂಮಿಗೆ ಬೇಡ ಆದವ, ದೇವರಿಗೆ ಬೇಡ ಆದವ, ತಮ್ಮಂದಿರಿಗೆ ಬೇಡ ಆದವ, ಯಾರಿಗಾಗಿ ನಾನು ಈ ಪ್ರಪಂಚದಲ್ಲಿ ಉಳಿಬೇಕು? ನಾನು ಉಳಿಬೇಕಾಗಿದ್ದದ್ದು ಒಬ್ಬನಿಗಾಗಿಯೇ, ಆ ಕೌರವೇಶ್ವರನಿಗಾಗಿ. ಎಂತಹ ಚೆಲುವ, ಎಂತಹ ಚೆಲುವನು! ಚಲುವನ ಗುಣವ ಬೇಳಿ ತುದಿಯ ಗಾಡಿ ತಲೆಯ ರಣಗ್ರಹದಲ್ಲಿ ಸಲಹಿದಾತನ ಕಾರ್ಯದಿ ಒಪ್ಪಿ ಬೇಗನಲು ಮಿತ್ರತ್ವವನ್ನು ನನ್ನಲ್ಲಿ ಇರಿಸಿಕೊಂಡಿದ್ದ. ಆತನ ಪತ್ನಿಯನ್ನು ಅಪಹಾರ ಮಾಡಿದಾಗ ವಿರೋಧಿಗಳನ್ನೆಲ್ಲ ಪ್ರತಿಭಟಿಸಿ ನಿಂತು ಭಾನುಮತಿ ವಿವಾಹ ಪ್ರಸಂಗದಲ್ಲಿ ಅವನಿಗೆ ನೆರವಾದವನು ನಾನು. ಅದೇ ಭಾನುಮತಿ ನನ್ನ ಮಿತ್ರನ ಪತ್ನಿ ನನ್ನೊಂದಿಗೆ ದ್ಯೂತವಾಡುತ್ತಾ ಒತ್ತೆ ಇಟ್ಟದ್ದನ್ನು ಕೊಡಲಿಲ್ಲ ಅಂತ ನಾನು ದ್ಯೂತದ ಕ್ರೋಧದಿಂದ ಅವಳ ಕುತ್ತಿಗೆಯಲ್ಲಿದ್ದ ಮಾಲೆಯನ್ನೇ ಹರಿದಿದ್ದೆ. ಆಗ ಚಲ್ಲಾಪಿಲ್ಲಿಯಾಗಿ ಬಿದ್ದುವವಳನ್ನು ಭಾನುಮತಿ ಹೆಕ್ಕುತ್ತಿದ್ದಾಗ ಕೌರವ ಒಳಗೆ ಬಂದಿದ್ದ. ವಿಚಾರ ತಿಳಿದು ಆತ ಕೋಪಿಸಿದನೆ. ಛೇ, ಇಲ್ಲವೇ ಇಲ್ಲ. ಇನ್ನಾರಾದರೂ ಕೂಡ ತನ್ನ ಮಿತ್ರನೊಬ್ಬ ಹೆಂಡತಿಯ ಕುತ್ತಿಗೆಗೆ ಕೈ ಹಾಕಿದಾಗ ಹೇಗೆ ವರ್ತಿಸ್ತಿದ್ದ? ಜಳಪಿಸುವ ಖಡ್ಗದಿಂದ ನನಗೆ ಕಡಿಯುತ್ತಿರಲಿಲ್ವೇ? ಇಲ್ಲ,
ಅವರ ಪತ್ನಿಯನ್ನೇ ಧಿಕ್ಕರಿಸಿದ. ನೀನು ಒತ್ತೆ ಇಟ್ಟದ್ದನ್ನು ಕೊಡಲೇಬೇಕಾಗಿತ್ತು, ಕರ್ಣನಿಗೆ ಯಾಕೆ ಕೊಡಲಿಲ್ಲ ಅಂದರೆ ನನ್ನ ಮೇಲೆ ಅಷ್ಟು ವಿಶ್ವಾಸ ಕೌರವೇಶ್ವರನಿಗೆ, ಅಷ್ಟು ವಿಶ್ವಾಸ. ಪ್ರಾಣಪ್ರಿಯ ಒಬ್ಬ ಮಿತ್ರ ಅಂದರೆ ಹೇಗಿರಬೇಕು ಎಂಬುದಕ್ಕೆ ಆದರ್ಶ ಸ್ವರೂಪನಾಗಿದ್ದವ ಕೌರವೇಶ್ವರ. ಮಾತು ಮಾತಿಗೂ ಹೇಳ್ತಾ ಇದ್ದ, ನೀನುಳ್ಳಡುಂಟು ರಾಜ್ಯ, ನೀನುಳ್ಳಡೆ ಪಟ್ಟವುಂಟು ಬೆಳ್ಕೊಡೆಯುಂಟೈ, ನೀನುಳ್ಳಡುಂಟು ಪೀಡಿಗೆ, ನೀನಿಲ್ಲದಿವೆಲ್ಲ ಮೊಳವೆ. ಯಾವತ್ತೂ ಹೇಳ್ತಾ ಇದ್ದ. ನೀನಿಲ್ಲ ಇದ್ರೆ ಇಲ್ಲವೋ ಇದಿಲ್ಲ. ನಿನ್ನಂಥವರು ಯಾರಿದ್ದಾರೆ? ನಿನ್ನಂಥ ಸತ್ಯವಂತರು ಯಾರಿದ್ದಾರೆ? ಅನುತಂ ಲೋಭಂ ಭಯಮೆಂಬಿನಿತುಂ ನೀನಿರ್ದ ನಾಡೋಳಿರ್ಕೊಮೆ. ಅಯ್ಯೋ ಅಂಗಾಧಿಪತಿ, ನನ್ನಿ ಚಾಗ ಅಣುಮು ಎಂಬುದಕ್ಕೆ ನೀನೇ ಮೊದಲಿಗ ನನ್ನನ್ನು ಹೊಗಳುತ್ತಾ ಇದ್ದ. ಅಂತಹ ಕೌರವೇಶ್ವರ ಒಂದು ವೇಳೆ ಪಾಂಡವರು ನನಗೆ ರಾಜ್ಯ ಕೊಟ್ಟರು, ಕೃಷ್ಣ ಕೊಡಿಸಿದ್ರು, ಕೃಷ್ಣನಲ್ಲಿ ಹೇಳಿದ್ದೆ ನನಗೆ ನೀನು ರಾಜ್ಯ ಕೊಡಿಸಬೇಡ, ಕೊಡಿಸಿದರೆ ಕೌರವೇಶ್ವರನಿಗೆ ಕೊಟ್ಟೇನು, ನಾನು ರಾಜ್ಯ ಮಾಡೋದಿಲ್ಲ, ನನ್ನ ಪ್ರಾಣಪ್ರಿಯ ನನ್ನನ್ನು ಪ್ರಪಂಚದಲ್ಲಿ ಉಳಿಸಿದವ, ಆ ಕೃತಜ್ಞತೆ ನನಗುಂಟು ಅಂತ ಅಂದಿದ್ದೆ. ಅಂತ ಕೌರವ ನನಗಾಗಿ ಆಡುತ್ತಿದ್ದ ಮಾತು, ನನ್ನ ಪರವಾಗಿ ಅವನಿಗಿದ್ದ ಸಹಾನುಭೂತಿ, ನನ್ನಲ್ಲಿದ್ದ ಮಿತ್ರ ಪ್ರೇಮ, ಅವನು ಚೆಲುವ ಅಂತ 1000 ಬಾರಿ ಹೇಳಿದರು ಸಾಲದು. ಅವನಂತಹ ಒಬ್ಬ ಉತ್ತಮ ವ್ಯಕ್ತಿ ನನಗೆ ಇನ್ನೊಬ್ಬನಿಲ್ಲ. ಇನ್ನೇನು ಮಾಡೋದಕ್ಕಿದೆ? ಕೌರವೇಶ್ವರನನ್ನಂತೂ ಜಯಲಲನೆಯೊಂದಿಗೆ ಕೂಡಿಸುವ ಯೋಗ ನನಗೆ ಬರಲಿಲ್ಲ. ನನಗಿರುವ ಯೋಗ ಒಂದೇ, ಯಾವ ಕೃಷ್ಣ ನನ್ನ ಗುಟ್ಟನ್ನು ಹೇಳಿ ನಾನಾರೆಂದು ಶ್ರುತಪಡಿಸಿದನೋ ಆ ಕೃಷ್ಣ ಜಗದ್ವಂದ್ಯನಾದ ಕೃಷ್ಣ, ಜಗತ್ತಿನ ಪರದೈವವಾದ ಕೃಷ್ಣ, ಪಾಂಡವ ಪ್ರತಿಷ್ಠಾಪನಾಚಾರ್ಯ ಕೃಷ್ಣ, ಅವನ ಕಾಲಗುಡದಲ್ಲಿ ನನ್ನ ಈ ಶರೀರವನ್ನು ಸಮರ್ಪಿಸುವುದು. ಯಾವ ಭೂಮಿ ನನಗೆ ಇಷ್ಟು ಕಾಲ ಅನ್ನ ನೀರನ್ನು ಕೊಟ್ಟು ಕಾಪಾಡಿದೆಯೋ ಆ ಭೂಮಿಗಾಗಿ ನಾನು ನನ್ನ ಶರೀರವನ್ನು ಅರ್ಪಿಸಿ, ಯಾವ ಕೌರವ ನನಗೆ ಉತ್ಪನ್ನವನ್ನು ಕೊಟ್ಟನೋ ಅವನಿಗಾಗಿ ನನ್ನ ಪ್ರಾಣವನ್ನು ತ್ಯಜಿಸುವುದು ನನ್ನ ಮುಖ್ಯ ಧರ್ಮ. ಯಾವ ಕೃಷ್ಣ ನನ್ನನ್ನು ಕೊನೆಗಾದರೂ ಶುದ್ಧ ನಿಷ್ಕಲ್ಮಶನಾಗಿ ಮಾಡುವ ಪ್ರಯತ್ನ ಮಾಡಿದನೋ ಆ ಕೃಷ್ಣ ಜಗದ್ವಂದ್ಯನಾದ ಕೃಷ್ಣ, ಪರದೈವನಾದ ಕೃಷ್ಣ, ಅವನಿಗೆ ನನ್ನ ಪ್ರಾಣವನ್ನು ಅರ್ಪಿಸುವುದೇ ನನಗೆ ಸೂಕ್ತವಾದ್ದರಿಂದ ಈ ಕಾಲಕ್ಕೆ ಶ್ರೀಕೃಷ್ಣ ಧ್ಯಾನ ಮಾಡುತ್ತಾ ಆ ಪಾರ್ಥದ ರಥವನ್ನು ನೋಡುತ್ತಾ ಸ್ವಸ್ಥನಾಗಿರ್ತೇನೆ. ಕೃಷ್ಣ ಕೃಷ್ಣ. ಬಂದು ಹರಿಯು ಕಪಟವೇಷದಿಂದ ಸೂರ್ಯ ಸುತನ. ಎಲ್ಲಿ ಇದ್ದಾನೆ ಕರ್ಣ? ಬಂದು ಹರಿಯು ಕಪಟವೇಷದಿಂದ ಸೂರ್ಯ ಸುತನ ಕೂಡಿದ್ದ ತ್ಯಾಗದೊಳಗೆ ನಿನ್ನಲ್ಲಿ ಕುಂದುಗಾಣೆವೆಂತ ನಾವೈ ತಂದೆವಿಲ್ಲಿಗೆಂಬಪೇಕ್ಷೆಯ ಇಂದು ಪೂರೈಸುವುದು ರಾಧೆಯ ಕುಂದುಗಾಣಿ ವೆಂತ ನಾವೈ ತಂದೆವಿಲ್ಲಿಗೆಂಬಪೇಕ್ಷೆಯ ಇಂದು ಪೂರೈಸುವುದು ರಾಧೆಯ. ಕುರುಕ್ಷೇತ್ರ ರಣರಂಗದಲ್ಲಿ ನಡೆದು ಸಾಕಾಗಿ ಹೋಯಿತು. ಕರ್ಣ ಎಲ್ಲಿದ್ದಾನೆ? ಓ ಕರ್ಣ, ಓ ಹೋ ಹೋ ಸ್ವಾಮಿ, ವಂದಿಸಿಕೊಂಡಿದ್ದೇನೆ. ಭೂಸುರೋತ್ತಮರು, ಇಷ್ಟಾರ್ಥ ನೆರವೇರಲಿಪ್ಪ. ನೀವೆಲ್ಲಿಂದ ಬಂದ್ರಿ ಅಂತ ನಡಗುತ್ತಾ ಏನು ಮಾಡೋದು? ಎಲ್ಲಿ ಸಮುದ್ರ ಉಂಟೋ ಅಲ್ಲಿಗೆ ನದಿ ಬಂದು ಸೇರುವುದಲ್ಲಪ್ಪ. ಹೌದಪ್ಪ, ಇಲ್ಲಿ ಈ ಹೆಣಮಯವಾದ ಕ್ಷೇತ್ರದಲ್ಲಿ ನೀವು ಬಂದು ಸಿಕ್ಕಿಬಿದ್ದುಕೊಂಡ್ರಲ್ಲಪ್ಪ. ಹಾಗೇನು ಇಲ್ಲಪ್ಪ, ನನಗೆ ಇದು ಅಭ್ಯಾಸ ಆಗಿ ಹೋಗಿದೆ. ಹೌದು, ಈಗ ಅಲ್ಲ, ಚಿಕ್ಕಂದಿನಿಂದಲೇ ಇದು ಅಭ್ಯಾಸ ಆಗಿ ಹೋಗಿದೆ. ಅಭ್ಯಾಸ? ಇಂಥದಲ್ಲೆಲ್ಲ ನಡೆದುಕೊಂಡು ಹೋಗುದು, ಅದು ಬಿಡ್ಲಿಕ್ಕೆ ಆಗ್ತದ? ಹಾಗೆ ಅಂತ ಹೇಳಿಕೊಂಡು
ಕರ್ಣ ಎಲ್ಲಿದ್ದಾನೆ, ಕರ್ಣ ಎಲ್ಲಿದ್ದಾನೆ? ನನ್ನೇ ಹುಡುಕುತ್ತಾ ಬಂದ. ಹೌದು, ಊರಲ್ಲಿ ಕಾಣಲಿಲ್ಲ. ಏನು ಸ್ವಾಮಿ? ಏನು ಕಾಣಲಿಲ್ಲ. ಹಾಗೆ ಹೇಳಿದ್ರು, ಹೀಗೆ ಕುರುಕ್ಷೇತ್ರದಲ್ಲಿ ಇದ್ದಾನೆ. ಹಾಗೆ ಮೆಲ್ಲಗೆ ಊರುತ್ತಾ ಬಂದದ್ದು. ವಿಪ್ರೋತ್ತಮ, ಹಾ, ಈ ಘನರಣಾಗ್ರದಲ್ಲಿ ಬಂದದ್ದು ನೀವು. ಹೌದು. ಈಗ ನಾವು ಬೇರೆ ಕಡೆ ಬಂದ. ನನ್ನ ಒಂದು ಮಾತನ್ನು ಪೂರೈಸಿಕೊಡ್ತೀಯ ನಾನು ಕೇಳಿದ್ದನ್ನು. ಯಾವುದು? ಜನರು ಕೇಳುತ್ತಲೇ ವಿಪ್ರ ಘನರಣಾಗ್ರದಲ್ಲಿ ಬರಲು ಜನರು ಕೇಳುತ್ತಲೇ ವಿಪ್ರ ಘನರಣಾಗ್ರದಲ್ಲಿ ಬರಲು ನಿನಗೆ ಸಿಕ್ಕುವುದೇನು ಎಂದರೆ, ನಿನಗೆ ಸಿಕ್ಕುವುದೇನು ಎಂದರೆ ಕನಕ ಕುಂಡಲಗಳನ್ನು, ಕನಕ ಕುಂಡಲಗಳನ್ನು ವಿನಯದಿಂದ ತೆಗೆದು ನೀನು ಎನಗೆ ಕೊಡುವುದಯ್ಯ ಪ್ರೇಮದಿ. ಅಯ್ಯ ಸ್ವಾಮಿ, ನೀವು ಹೇಳಿದ ಹಾಗೆ, ನೀನು ಹೇಳಿದ ಹಾಗೆ ಹೌದಪ್ಪ. ಇದು ಅಲ್ಲ, ಇಲ್ಲಿ ಏನು ಸಿಗ್ತದೆ ನಿಮಗೆ? ನಾನು ಕೇಳಿದ್ದನ್ನು ಕೊಡ್ತೀಯಾ? ಕೇಳಿದ್ದನ್ನು ಕೊಡ್ಲಿಕ್ಕೆ ನನ್ನಲ್ಲಿ ಏನು ಉಂಟು? ಊರಲ್ಲಿ ಬೇಡಬಹುದಿತ್ತು, ಆದರೆ ಕೊಡುವವರು ಯಾರೂ ಇಲ್ಲ. ಹೌದೇ? ನಿನ್ನನ್ನು ಬಿಟ್ಟು ನೀನು ಎಲ್ಲಿದ್ದಿ? ನಾನು ಯುದ್ಧ ಕ್ಷೇತ್ರದಲ್ಲಿ. ಹೌದು, ದಾನಶೂರ ಕರ್ಣ, ದಾನಶೂರ ಕರ್ಣ ಹಾ ಹಾಗೆ ಅಂತ ಇಲ್ಲಿ ಇದ್ದಿ ಅಂತ ಗೊತ್ತಾಯ್ತು. ಹಾ, ಈಗ ನಾನು ಕೇಳಿದ್ದು ಕೊಡ್ತೀಯಲ್ಲ? ನನ್ನಲ್ಲಿ ಇದ್ದದ್ದಾದ್ರೆ ಕೊಡ್ಬೋದು ಸ್ವಾಮಿ. ಏನಿದೆ ನನ್ನಲ್ಲಿ? ಅಯ್ಯೋ, ಮನಸ್ಸಿದ್ರೆ ಉಂಟಪ್ಪ. ಏನದು? ಅಕ್ಕ ಕಿವಿಯಲ್ಲಿ ಆ ಕರ್ಣ ಕುಂಡಲ. ನನ್ನ ಅದು ಕಿವಿಯಲ್ಲಿ? ಅದು 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 ಸ್ವಾಮಿ, ಅದು 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 ಕೊಡಬೇಕು. ಇವನು ಬ್ರಾಹ್ಮಣ ಅಲ್ಲ, ಸುಪ್ರಸನ್ನ. ಸುಪ್ರಸನ್ನನೆಂದು ತಿಳಿದು ಕ್ಷಿಪ್ರದಿಂದ ಕುಂಡಲಂಗಳ, ಕ್ಷಿಪ್ರದಿಂದ ಕುಂಡಲಂಗಳ ಸುಪ್ರತಾಪನು ಕೊಡಲು ಧಾರೆಯ ಪ್ರವಾಹಿಸದಿರಲು, ಧಾರೆಯ ಪ್ರವಾಹಿಸದಿರಲು ತಾ ಅಪ್ರಯೋಜಕವಪ್ಪುದೆಂದನು. ನನ್ನ ಕರ್ಣಕುಂಡಲಗಳೇ ಕಾಣಿಸ್ತಾ ಇದೆ ಇವನಿಗೆ. ಹುಟ್ಟಿನಿಂದಲೇ ಬಂದ ಕರ್ಣಕುಂಡಲಗಳು ಬೇರೆಯವರಿಗೆ ಗೊತ್ತಾಗುವಂತಹದೇ ಅಲ್ಲ. ಅದು ಕಾಣಬೇಕಾಗಿದ್ರೆ ಅದು ಪ್ರಾಪಂಚಿಕ ದೃಷ್ಟಿಗೆ ಕಾಣುವಂತಹದಲ್ಲ, ಲೌಕಿಕ ಕಣ್ಣಿಗೆ ಕಾಣುವಂತಹದೇ ಅಲ್ಲ. ಅಲೌಕಿಕ ಕಣ್ಣಿಂದ ಕೂಡಿದಂತಹ ಈತ ಪರಮಾತ್ಮನೇ ಆಗಿರಬೇಕು. ಪರೀಕ್ಷಿಸ್ತಾ ಇದ್ದಾನೆ, ಅಡ್ಡಿ ಇಲ್ಲ. ಕೂಸುರೋತ್ತಮರೇ, ನನ್ನ ಕರ್ಣ ಕುಂಡಲಗಳೇ ಕಾಣಿಸ್ತಾ ಇವೆ ಅಲ್ವೇ? ಹೌದಪ್ಪ ಸ್ವಾಮಿ. ಹಾ, ಇದು ನಿಮ್ಮ ದೃಷ್ಟಿಯಿಂದ ಅತ್ಯಮೂಲ್ಯ ಅಲ್ಲ. ಇದು ಹಾ. ಒಂದು ಕೊಟ್ಟೆ ಅಂತ ನಾನು ಮಾಡಬಹುದಷ್ಟೇ. ಆದ್ರೂ ನೀವು ಕೇಳ್ತಾ ಇದ್ದೀರಲ್ಲ. ಉತ್ತಮಾಂಗದಲ್ಲಿ ಇದೆಯಲ್ಲ ಅಂತ ಕೇಳಿದ್ದು. ಸ್ವಾಮಿ, ಅಲ್ಲದೆ ಈಗ ಏನು? ಏನಿಲ್ಲ, ಕೊಡ್ತೇನೆ, ಕೊಡ್ತೀಯಲ್ಲ? ಕೊಡ್ತೇನೆ. ಇದು ಕಿವಿಯನ್ನು ಕತ್ತರಿಸಬೇಕಾದ್ರೂ ಕೊಟ್ಟೇನೆ. ಅಂತೂ 2 ಕುಂಡಲಗಳನ್ನು ನಿಮ್ಮ ಕೈಗಿಡ್ತಾ ಇದ್ದೇನೆ. ಸ್ವೀಕರಿಸಬೇಕು ಸ್ವಾಮಿ, ಸ್ವೀಕರಿಸಬೇಕು. ಹೀಗೆ ಒಂದು ನಾನು ಸ್ವೀಕರಿಸುವ ಕ್ರಮ ಇಲ್ಲಪ್ಪ. ಇಲ್ಲ, ಇದೇನು? ಇದು ದಾನ ಅಂತ ಆಗ್ತದೋ ಹೇಳು?
ನೀನು ಅವತ್ತೆಲ್ಲ ದಾನ ಮಾಡುವಾಗ ಹಾ. ಹೇಗೆ ಕೊಡ್ತಾ ಇದ್ದಿ? ಹೌದೌದು, ಇದಂ ನಾಮಮ ಅಂತ ಹೇಳಿ ಆ, ಹಾ, ಅದಕ್ಕೆ ನೀರು ಬಿಟ್ಟು, ತುಳಸಿ ನೀರು ಬಿಟ್ಟು ಕೊಡ್ತಾ ಇದ್ದದ್ದು. ಅಕ್ಕ ನಿನಗೆ ವಿಷಯ ಗೊತ್ತುಂಟು ಅಂತ ಆಯ್ತು. ಆದ್ದರಿಂದ ದಾನ ಹೇಗೆ ಕೊಡಬೇಕು? ಸ್ವಾಮಿ, ನೀರಲ್ಲಿಂದ ಹೇಳಿ. ಬುಧನಂದು ನಾವು ಕೇಳ್ದು ನೀರಿಲ್ಲ. ಬುಧನಂದು ನಾವು ಕೇಳ್ದು ನೀರಿಲ್ಲದನಲು. ನಿನ್ನೆದೆಯೊಳಿದ್ದ ಮೃತ ಕಲಶವ ತೆಗೆವಿನೋದರಿವು. ನಿನ್ನೆದೆಯೊಳಿದ್ದ ಮೃತ ಕಲಶವ ತೆಗೆವಿನೋದರಿವು. ಮುದದಿ ಧಾರೆಯ ನೆನೆದು ಕೊಡುಯನೇ ಶರಾಗ್ರದಿಂದ ವಕ್ಷಸ್ಥಳವನ್ನು. ಸ್ವಾಮಿ, ಆ, ಧಾರೆಯನ್ನೆರೆದು ಆ, ದತ್ತ ಮಾಡಿ ದಾನ ರೀತಿಯ ಕೊಡಬೇಕು ಅಂತ ಆದೇಶಿಸ್ತಾ ಅಕ್ಕ ಇದ್ದೀನಿ. ನಿನಗೆ ಗೊತ್ತು. ಸ್ವಾಮಿ, ಆ, ಏನು ಮಾಡ್ಲಿ ಹೇಳಿ. ಏನಾಗಿದೆ? ಸಂಕಲ್ಪ ಮಾಡಿದ್ದೇನೆ, ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆ, ಆದರೆ ನೀವಂದಂತೆ ಧಾರಾದತ್ತವಾಗಿ ಕೊಡುವುದಕ್ಕೆ ನೀರು ಬೇಕು ತಾನೆ. ಹಾ. ಇದು ಕುರುಕ್ಷೇತ್ರ. ಆ, ಕುರುಕ್ಷೇತ್ರದಲ್ಲಿ ಈ ಹೊತ್ತಿಗೆ ನೀರೆಲ್ಲಿಂದ ಹೇಳಿ? ಇದು ಸಂಜೆಯ ಹೊತ್ತು. ಸ್ವಲ್ಪ ಸೈನಿಕರಿಗೆಲ್ಲ ನೀರು ತರುವವರು ಈಗೆಲ್ಲ ಬಸವಳಿದಿದ್ದಾರೆ. ಹಾ. ಸಂಜೆ ಆಗುತ್ತಾ ಬಂದ ಹಾಗೆ, ಹಾ. ಕಾರ್ಯ ಕೊನೆಗೊಳ್ಳುತ್ತಾ ಬಂದ ಹಾಗೆ ಮತ್ತೆ ನೀರು ಇಲ್ಲ, ಏನೂ ಇಲ್ಲ. ಹೌದಾ? ಪರಿಸ್ಥಿತಿ ಅಲ್ಲಿಗೆ ಬರ್ತದೆ. ಕೆಲವು ಕಡೆ ಕುಡಿಯುವ ನೀರೇ ಇಲ್ಲ ಈಗ ಯುದ್ಧ ಈಗ ಕ್ಷೇತ್ರ. ನೀರಾ ಇಲ್ವಾ? ಎಲ್ಲಿಂದ? ಆ, ಈ ಭೂಮಿಯಲ್ಲಿ, ಈ ರಣಭೂಮಿಯಲ್ಲಿ ನೀರು ಇಲ್ಲ ಅಂತ ನೀನು ಹೇಳುವಾಗ ಅಕ್ಕ ಹಾ? ನಾನು ನನ್ನ ಸುಲೋಚನದಿಂದ ನೋಡುವುದು, ಯಾವುದನ್ನು? ನಿನ್ನನ್ನೇ ನೋಡುವುದು. ಹಾ, ಆ, ಆ, ನಿನಗೆ ಹೃದಯ ಉಂಟಲ್ಲ, ಹಾ, ಹೃದಯದೊಳಗೆ ಅರೆ ಒಂದು ಕಲಶ, ಹಾ. ಕಲಶದಲ್ಲಿ ಅಮೃತ ಓ, ಉಂಟಲ್ಲ, ನನ್ನ ಹೃದಯದಲ್ಲಿ ಅಮೃತ ಕಲಶ ಅಮೃತವನ್ನು ಉಂಟು. ಕಾಣ್ತಾ ಇದ್ದೀರಾ? ಬ್ರಾಹ್ಮಣರಿಗೆಲ್ಲ ಅಮೃತವನ್ನೇ ಧಾರೆ ಎರೆದು ಕೊಟ್ರೆ ಸ್ವಾಮಿ. ನಿನಗೆ ಮೋಕ್ಷ ಸಿಗ್ತದಪ್ಪ. ನೀವೊಬ್ಬರು ಹೇಳಿದ್ರಿ ನಾನು ಅಮೃತ ಪುತ್ರ ಅಂತ. ಹ, ಎಲ್ಲ ವಿಷಯುಕ್ತವಾದವನು ನಾನು ಅಂತಲೇ ಹೇಳಿದ್ದೆ. ನನ್ನ ನಾಲಿಗೆಯೂ ವಿಷಯುಕ್ತ. ಸಭೆಯಲ್ಲಿ ಪಾಂಚಾಲಿಯನ್ನು ನಾನು ಲೇವಡಿ ಮಾಡಿದವ. ಹಾಗೆ ನನ್ನ ಕೃತ್ಯವೂ ವಿಷಯುಕ್ತ. ಕರ್ಣ ಅಂದರೆ ಒಂದು ವಿಷಲಿಪ್ತ ಮರ, ಅದು ವಿಷಯುಕ್ತ ಮರ. ಅದರಲ್ಲಿ ಬರುವ ಹಣ್ಣುಗಳೆಲ್ಲ ವಿಷ ಎಂಬುದೇ ಈ ಪ್ರಪಂಚದ ಒಂದು ಸಿದ್ಧಾಂತವಾದಂತಿದೆ. ಆದರೆ ನಿಮಗೆ ನನ್ನಲ್ಲಿ ಅಮೃತ ಕಾಣ್ತದಲ್ಲ. ನೀನು ಇನ್ನೊಬ್ಬರ ನಾಲಗೆ ಆದ ಕಾರಣ ಹೇಳಿದ್ಯಪ್ಪ. ನಿನ್ನ ಮನಸ್ಸು ಅಮೃತದ ಹಾಗೆ. ಕೆದರ್ತೇನೆ, ಕೆದರ್ತೇನೆ, ಹ, ಸುಧೆಯನ್ನು ತೆಗೀತೇನೆ. ಸ್ವಾಮಿ, ಹಾ. ಇದೋ ಕೈಯಲ್ಲಿರುವಂತಹ ಈ ಬಾಣದಿಂದ ಹ, ನನ್ನ ಹೃದಯವನ್ನೇ ಸೀಳಿ ಆ ಮೂಲಕವಾಗಿ ಕೈಗೆತ್ತಿಕೊಂಡಂತಹ ಅಮೃತ ಭಾಂಡದಿಂದ ಈ ಕುಂಡಲಗಳನ್ನು ತೋಯಿಸಿ ನಿಮ್ಮ ಕೈಗೆ ಕೊಡ್ತಾ ಇದ್ದೇನೆ. ಸ್ವಾಮಿ, ಪರಮ ಪೂಜ್ಯರೇ, ಈ ತನಕ ನಾನು ಈ ಜನ್ಮದಲ್ಲಿ ಮಾಡಿದ ಯಾವತ್ತೂ ಅನ್ಯಾಯಗಳಿದ್ರೆ ಅದನ್ನೆಲ್ಲವನ್ನೂ ಕ್ಷಮಿಸಿ ಮೋಕ್ಷವನ್ನು ಕರುಣಿಸಿ. ಅಬ್ಬ, ಕರ್ಣನಿಗೆ ಮೋಕ್ಷವನ್ನು ಕರುಣಿಸಬೇಕು ಅಂತ ಹೇಳಿದ್ದೆ. ಅವ ಹೃದಯವನ್ನೇ ಭಗವಂತನಿಗೆ ಅರ್ಪಿಸಿದ. ಅದಕ್ಕಿಂತ ದೊಡ್ಡ ಅರ್ಪಣೆ ಯಾವುದು ಉಂಟು? ಅದನ್ನು ನಾನು ಸ್ವೀಕರಿಸಿದ್ದೇನೆ. ಅವನಿಗೆ ನನ್ನ ದಿವ್ಯ ರೂಪವನ್ನು ರಥದಲ್ಲಿ, ಅರ್ಜುನನ ರಥದಲ್ಲಿ ತೋರಿಸಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಅರ್ಜುನನಲ್ಲಿ ಹೇಳಿದ್ದೇನೆ, ಪಾರ್ವತಿಯಿಂದ ದೊರೆತಂತಹ ಅಂಜನಾಸ್ತ್ರವನ್ನು ಅದೇ ಹೆಸರಿಗೆ ಮಾತ್ರ ಬೀಡು ಅಂತ ಹೇಳಿದ್ದೇನೆ. ಯಾಕೆ? ಮೋಕ್ಷ ಸಿಗಬೇಕು ಅಂತ ಅದರ ದಿವ್ಯವಾದ ಅಸ್ತ್ರದಿಂದಲೇ ಅವನಿಗೆ ಮರಣ ಸಿಗಬೇಕಲ್ಲ. ಹಾಗಾಗಿ ದಿವ್ಯಾಸ್ತ್ರವನ್ನು ಆತ ಪ್ರಯೋಗಿಸಿದ್ದಾನೆ. ಅದು ಕರ್ಣನ ದೇಹದಿಂದ ದಿವ್ಯವಾದಂತಹ ಒಂದು ಜ್ಯೋತಿ ಮೇಲಕ್ಕೆ ಹೋಗಿ ಅಸ್ತಂಗತ ಅಂದರೆ ಮುಳುಗುತ್ತಿರುವ ಸೂರ್ಯನಲ್ಲಿ ಐಕ್ಯವಾಯಿತಲ್ಲ. ದಾನಶೂರ ಕರ್ಣ, ದಾನಶೂರ ಕರ್ಣ, ದಾನಶೂರ ಕರ್ಣ ಅಂತ ದೇವತೆಗಳು ಹರಸುತ್ತಾ ಇದ್ದಾರೆ. ಆದ್ದರಿಂದ ಅವನಿಗೆ ಅಲ್ಲ, ಎಲ್ಲರಿಗೂ ಇದರಿಂದ ಮಂಗಲ ಆಗುತ್ತೆ. ಆತ್ಮೀಯ ಭಗವದ್ಭಕ್ತರೇ,
ಯಕ್ಷಗಾನ ಕಲಾಭಿಮಾನಿಗಳು, ಪಡ್ರೆ ಗ್ರಾಮದ ಈ ಬದಿ ಮನೆಯಲ್ಲಿ ಇಂದು ನಡೆಯುತ್ತಿರುವಂತಹ ಜಟಾಧಾರಿ ದೈವದ ಮಹಿಮೆಯ ಈ ಸುಸಂದರ್ಭದಲ್ಲಿ ನಮ್ಮ ಈ ಗ್ರಾಮದ ಮೊಕ್ತೇಸರಲ್ಲೊಬ್ಬರಾದಂತಹ ಶ್ರೀಮಾನ್ ಬಲಿಪ ನಾರಾಯಣ ಭಾಗವತರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದಂತಹ ಈ ಶುಭ ಅವಸರದಲ್ಲಿ ಅವರನ್ನು ಸನ್ಮಾನಿಸುವುದರ ಮೂಲಕ ತಮಗೆಲ್ಲರಿಗೂ ಕೂಡ ಅವರ ಕಂಠಸಿರಿಯಿಂದ ಇಂಪಾದ ಹಾಡುಗಳನ್ನು ಕೇಳಿಸಿಕೊಳ್ಳುತ್ತಾ ಪುಟ್ಟದಾದಂತಹ ಒಂದು ಯಕ್ಷಗಾನ ಕೂಟವನ್ನು ನಾವಿಲ್ಲಿ ನೆರವೇರಿಸಿದ್ದೇವೆ. ಇದಕ್ಕೆ ಸಾಕ್ಷೀಭೂತರಾಗಿದ್ದುಕೊಂಡು ನೀವೆಲ್ಲ ಉತ್ತಮವಾದಂತಹ ಹಿಮ್ಮೇಳದ ಜೊತೆಗೆ ಮುಮ್ಮೇಳದಲ್ಲಿರುವಂತಹ ಪ್ರಸಿದ್ಧ ಕಲಾವಿದರ ಅರ್ಥಗಾರಿಕೆಯನ್ನು ಕೂಡ ಕಿವಿಯಾರೆ ಕೇಳಿದವರಿದ್ದೀರಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದಂತಹ ಶ್ರೀ ಬಲಿಪ ನಾರಾಯಣ ಭಾಗವತರಿಗೆ ಊರ ಸಮಸ್ತರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸುಶ್ರಾವ್ಯವಾಗಿ ಈ ಹಿಂದೆಯೇ ಬಲಿಪ ನಾರಾಯಣ ಭಾಗವತರ ಜೊತೆಗೆ ಹಿಮ್ಮೇಳದಲ್ಲಿ ಇಂದು ಮೃದಂಗವಾದನದಲ್ಲಿ ಸಹಕರಿಸಿದವರು ಕುದುರೆಕೋಡ್ಲು ರಾಮಮೂರ್ತಿಯವರು. ಈ ಹಿಂದೆ ಕೂಡ ಈ ಭಾಗವತರ ಜೊತೆಗೆ ಇವರ ತೀರ್ಥರೂಪರಾದಂತಹ ಕುದುರೆಕೋಡ್ಲು ರಾಮ್ ಭಟ್ರು ಕೂಡ ಉತ್ತಮವಾದಂತಹ ಮೃದಂಗವಾದನದಲ್ಲಿ ಸಹಕರಿಸ್ತಾ ಇರುವವರು. ಅವರ ಪರಂಪರೆಯನ್ನು ಅನುಕರಣೆಯ ರೀತಿಯಲ್ಲಿ ನಮ್ಮ ಮುಂದೆ ಕಿವಿಯಾರೆ ಮೃದಂಗವಾದನದ ಮೂಲಕ ನಮ್ಮನ್ನೆಲ್ಲವನ್ನು ಸಂತೋಷಗೊಳಿಸಿದಂತಹ ಕುದುರೆಕೋಡ್ಲು ರಾಮಮೂರ್ತಿಯವರಿಗೂ ಕೂಡ ನಮ್ಮ ಊರ ಸಮಸ್ತ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಪುಂಡಿಕಾಯಿ ಕೃಷ್ಣಭಟ್, ಬಲಿಪ, ಕುದುರೆಕೋಡ್ಲು, ಪುಂಡಿಕಾಯಿ ಈ ಮೂವರು ಕೂಡ ಒಂದೇ ವೇದಿಕೆಯಲ್ಲಿದ್ದಾಗ ಹಿಮ್ಮೇಳದಲ್ಲಿ ಯಾವತ್ತೂ ಕೂಡ ಸುಶ್ರಾವ್ಯವಾದಂತಹ ಹಿಮ್ಮೇಳ ನಮಗೆ ಒದಗಿ ಬರ್ತಾ ಇತ್ತು. ಅಂತಹ ಅವರ ಪುತ್ರರಾದಂತಹ ಪುಂಡಿಕಾಯಿ ರಾಜೇಂದ್ರ ಪ್ರಸಾದ್ ಅವರು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಚಂಡೆವಾದನದಲ್ಲಿ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ನಮ್ಮ ಊರವರೇ ಆದಂತಹ ಪ್ರತಿಭಾವಂತ ಕಲಾವಿದನಾದಂತಹ ವೇಣುಗೋಪಾಲ್ ಕೊಡಂಗಿಲ ಇವರು ಕೂಡ ಹಿಮ್ಮೇಳದಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಊರ ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳು. ಸಮಗ್ರ ತಾಳುಮದ್ದಳೆ ಕ್ಷೇತ್ರದಲ್ಲಿ ಸಮಗ್ರ ಅರ್ಥಧಾರಿಗಳಾದಂತಹ ಶ್ರೀಯುತ ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ ಅವರು ಕೂಡ ಇಂದು ಈ ಯಕ್ಷಗಾನ ತಾಳಮದ್ದಳೆಯಲ್ಲಿ ಉತ್ತಮವಾದಂತಹ ಅರ್ಥಗಾರಿಕೆಯ ಮುಖಾಂತರ ನಮ್ಮನ್ನೆಲ್ಲ ಮನರಂಜಿಸಿದ್ದಾರೆ. ಅವರಿಗೂ ಕೂಡ ಊರ ಸಮಸ್ತ ಜನರ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳು. ಅಂತೆಯೇ ಮಂಗಳೂರಿನಿಂದ ಇಲ್ಲಿವರೆಗೆ ಬಂದು ಎಲ್ಲರನ್ನೂ ಕೂಡ ರಂಜಿಸಿದಂತಹ ಪ್ರಭಾಕರ ಜೋಶಿ ಅವರಿಗೂ ಕೂಡ ಊರ ಸಮಸ್ತ ಜನತೆಯ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳು. ರಾಧಾಕೃಷ್ಣ ಕಲ್ಚಾರ್ ಅವರು ಕೂಡ ಅರ್ಥಗಾರಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಇರುವಂಥವರು. ಅವರು ಕೂಡ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಅವರಿಗೂ ಕೂಡ ಊರ ಸಮಸ್ತ ಜನತೆಯ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳು. ಊರವರೇ ಆದಂತಹ ಕೋಟೆ ರಾಮ್ ಭಟ್ ಹಾಗೂ ಕೊಲ್ಲೆಂಕಾನ ನಾರಾಯಣ ಶಾಸ್ತ್ರಿ ಇವರು ಕೂಡ ಇಂದಿನ ಈ ಯಕ್ಷಗಾನ ತಾಳಮದ್ದಳೆಯಲ್ಲಿ ಉತ್ತಮವಾದಂತಹ ಅರ್ಥಗಾರಿಕೆಯ ಜೊತೆಗೆ ಊರ ಸಮಸ್ತ ಜನರನ್ನು ಕೂಡ ಮನರಂಜಿಸಿದ್ದಾರೆ. ಅವರಿರುವರಿಗೂ ಕೂಡ ಊರ ಸಮಸ್ತ ಜನತೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ಇಂದಿನ ಈ ಕಾರ್ಯಕ್ರಮಕ್ಕೆ ಧ್ವನಿ ಹಾಗೂ ಬೆಳಕನ್ನು ನೀಡಿ ನಮ್ಮೊಂದಿಗೆ ಸದಾ ಸಹಕರಿಸುತ್ತಿರುವಂತಹ ಶಿವಗಿರಿ ಸೌಂಡ್ಸ್ ಪೆರ್ಲಾ ಉತ್ತಮವಾದಂತಹ ಧ್ವನಿವರ್ಧಕವನ್ನು ನೀಡಿ ಸಹಕರಿಸಿದ್ದಾರೆ. ಅವರಿಗೆ ಸಮಸ್ತ ಜನತೆಯ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳು. ಇಂದಿನ ಈ ಸನ್ಮಾನ ಕಾರ್ಯಕ್ರಮ ಹಾಗೂ ಯಕ್ಷಗಾನ ಕೂಟಕ್ಕೆ ಊರ ಸಮಸ್ತ ಬಾಂಧವರು ಕೂಡ ತನು ಮನ ಧನಗಳಿಂದ ಅಪಾರವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಅಂಥವರಿಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ವ್ಯವಸ್ಥಾಪಕರ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶಾಂತವಾಗಿ ಕುಳಿತು ಈ ಕಲಾ ಪ್ರಕಾರವನ್ನು ಕಿವಿಯಾರೆ ಕೇಳಿಕೊಂಡು ಮನಸಾರೆ ಆನಂದಿಸಿದಂತಹ ಕಲಾ ಪ್ರೇಮಿಗಳಿಗೆ, ಯಕ್ಷಗಾನ ಅಭಿಮಾನಿಗಳಿಗೆ ಸಮಸ್ತರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಕಥಾಭಾಗಕ್ಕೆ ಮಂಗಳವನ್ನು ಹಾಡಬೇಕು ಅಂತ ಹೇಳಿ ಭಾಗವತರಿಗೆ ಕೇಳಿಕೊಳ್ತಾ ಇದ್ದೇನೆ. ಯಾರೋ
ನಮ್ಮ ಜಯ ಮಂಗಲ ಜಯ ಮಂಗಲ ನಿತ್ಯ ಶುಭ ಮಂಗಲ ಮಂಗಲ ಜಯ ಮಂಗಲ ಶುಭ ಮಂಗಲ ಜಯ ಮಂಗಲ ಕಲಾಭಿಮಾನಿಗಳೇ, ಭಾಗವಹಿಸಿದಂತಹ ಕಲಾವಿದರಿಗೆ ವೇದಿಕೆಯಲ್ಲಿಯೇ